ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಫ್ಲೋರಿಸೋನ್ ಐ ಆಯಿಂಟ್ಮೆಂಟ್ ಬಗ್ಗೆ. ಫ್ಲೋರಿಸೋನ್ ಐ ಆಯಿಂಟ್ಮೆಂಟ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮಗೆ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಇದ್ರದ್ದು ಇಂಗ್ರೀಡಿಯೆಂಟ್ ಏನಿರ್ತೈತಿ, ಯಾವ ರೀತಿ ಇದು ಕೆಲಸ ಮಾಡ್ತೈತಿ, ಯಾವ ರೀತಿ ಹಚ್ಕೋಬೇಕು, ಸೈಡ್ ಎಫೆಕ್ಟ್ ಏನು, ಯಾರು ಉಪಯೋಗಿಸ್ಬಾರ್ದು, ಯಾವ ರೀತಿ ಇದು ಕೆಲಸ ಮಾಡ್ತೈತಿ, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಫ್ಲೋರಿಸೋನ್ ಐ ಆಯಿಂಟ್ಮೆಂಟ್ ಇದು ನೋಡ್ರಿ ಒಂದು ಅಲೋಪತಿಕ್ ಐ ಆಯಿಂಟ್ಮೆಂಟ್. ಇದ್ರ ಉಪಯೋಗ ಏನು ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಕಣ್ಣು ಏನಾದರೂ ಕೆಂಪಾಗ್ಯಾವಂದ್ರೆ, ಕಣ್ಣಾಗ ಏನಾರ ಬಾವು ಬಂದೈತಂದ್ರೆ ಅದಕ್ಕೆ ಕಾರಣ ಯಾವುದೇ ರೀತಿ ಇನ್ಫೆಕ್ಷನ್ ಆಗಿರ್ಬೋದು, ಇಲ್ಲ ಯಾವುದೇ ರೀತಿ ಅಲರ್ಜಿ ಆಗಿರ್ಬೋದು, ಇಲ್ಲ ನಿಮ್ಮ ಕಣ್ಣಾಗ ಬಾವು ಐತಿ, ಕಣ್ಣಾಗ ಬಹಳ ಜಾಸ್ತಿ ಕೆರೆತ ಕುಂತೈತಿ, ಸೊ ಅದ್ರ ಕಾರಣ ಏನರ ಇಂಜುರಿ ಆಗಿರ್ಬೋದು, ಇಲ್ಲ ಐ ಆಪರೇಷನ್ ಕಣ್ಣಿನ ಆಪರೇಷನ್ ಏನಾರ ಆಗೈತಂದ್ರೆ ಅವಾಗ ಕೂಡ ಇದನ್ನ ನೀವು ಯೂಸ್ ಮಾಡ್ಕೋಬಹುದ್ರಿ. ಈಗ ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರೆ ನೋಡ್ರಿ, ಫ್ಲೋರಿಸೋನ್ ಐ ಆಯಿಂಟ್ಮೆಂಟ್ ಏನಿದೆ ಇದ್ರೊಳಗಡೆ ಫ್ಲೋರೋಮಿಥೋಲೋನ್ 0.1% ವೇಟ್ನಾಗ ಇರ್ತೈತ್ರಿ. ಟೋಟಲ್ ವೇಟ್ ಇದ್ದು ಮತ್ತೆ ಇದು ಬಿಲಾಂಗ್ ಆಗುತ್ತಾ ಕ್ಲಾಸೋ ಮೆಡಿಸಿನ್, ಅದಕ್ಕೆ ಸ್ಟೆರಾಯ್ಡ್ಸ್ ಅಂತ ಕರೀತಾರ್ರಿ. ಈಗ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ನೋಡ್ರಿ, ನಿಮ್ ಶರೀರ ಒಳಗಡೆ ಒಂದು ಕೆಮಿಕಲ್ ಮೆಸೇಜರ್ ಇರ್ತೈತಿ ಪ್ರೋಸ್ಟಾಗ್ಲಾಂಡಿನ್. ಇದು ಅದರದ್ದು ಕೆಲಸವನ್ನು ಬ್ಲಾಕ್ ಮಾಡ್ತೈತ್ರಿ. ಅದ್ರ ಸಂಬಂಧನ ನಿಮ್ಗೆ ಕಣ್ಣಾಗ ಕೆಂಪು ಆಗೋದು, ಬಾವು ಬರೋದು ಆಗ್ತಿರ್ತೈತಿ. ಇದನ್ನ ಬ್ಲಾಕ್ ಮಾಡಿದ ತಕ್ಷಣ ನಿಮ್ ಲಕ್ಷಣ ಎಲ್ಲ ಗುಣ ಆಗ್ತಾ ಬಂದ್ಬಿಡ್ತಾವ್ರಿ. ಈ ಆಯಿಂಟ್ಮೆಂಟ್ ನೋಡ್ರಿ ದಿನಕ್ಕೆ 2-3 ಹೊತ್ತು ಉಪಯೋಗ ಮಾಡಬಹುದು. ಇದನ್ನ ಪುರುಷರು ಮಹಿಳೆಯರು ಇಬ್ರು ಉಪಯೋಗ ಮಾಡಬಹುದ್ರಿ. ಈಗ ಯಾವ ರೀತಿ ಇದನ್ನ ಹಚ್ಕೋಬೇಕು ನೋಡ್ರಿ, 2 ಮೆಥಡ್ ಹಚ್ಕೊಳ್ತೀನಿ. ಒಂದನೇದು ಡೈರೆಕ್ಟ್ ಟ್ಯೂಬ್ ಲಿಂತ್ರ ಹಚ್ಕೊಳ್ಳೋದು, ಎರಡನೇದು ಬಳ್ಳಿಗೆ ಹಚ್ಕೊಳ್ಳೋದು. ಒಂದನೇ ಮೆಥಡ್ ಡೈರೆಕ್ಟ್ ಯಾವ ರೀತಿ ಹಚ್ಕೋಬೇಕಂದ್ರ, ಐ ಆಯಿಂಟ್ಮೆಂಟ್ ಅನ್ನ ಓಪನ್ ಮಾಡ್ಕೋರಿ. ಐ ಆಯಿಂಟ್ಮೆಂಟ್ ಒಂದು ಮುಂದಿನ ತುದಿ ಏನೈತೆ ನೋಡ್ರಿ, ಅದನ್ನ ಚಂದಾಗ ತಗೊಂಡು ಮೊದ್ಲ ನಿಮ್ ಐಲಿಡ್ ಏನಿದೆ ಅದನ್ನ ತಳಗ್ ಮಾಡ್ಕೋರಿ. ಅದನ್ನ ತುದಿ ತಗೊಂಡೋಗಿ ನಿಮ್ ಕಣ್ಣಿನ ಒಳಗಡೆ ಒಂದು ಅಕ್ಕಿ ಕಾಳಷ್ಟು ಆಯಿಂಟ್ಮೆಂಟ್ ನಿಮ್ ಕಣ್ಣು ಒಳಗಡೆ ಹಾಕೋರಿ. ಆಯಿಂಟ್ಮೆಂಟ್ ಹಾಕೊಂಡಾದ್ಮೇಲೆ ಐಲಿಡ್ ಅನ್ನು ಬಿಡ್ಬೇಕು. 1-2 ನಿಮಿಷ ಕಣ್ಗಳನ್ನು ಬಂದ್ ಮಾಡ್ಕೋಬೇಕು. ಅದಾದ್ಮೇಲೆ ಕಣ್ಣು ಓಪನ್ ಮಾಡ್ಕೊಂಡು ನಿಮ್ ರೆಗ್ಯುಲರ್ ಕೆಲಸ ಎಲ್ಲ ಮಾಡ್ಕೋಬಹುದ್ರಿ. ಎರಡನೇ ಮೆಥಡ್ ಯಾವ ರೀತಿ ಹಚ್ಕೋಬೇಕಂದ್ರೆ, ಬಳ್ಳಿಗೆ ಹಚ್ಕೊಳ್ಳೋದು. ಮೊದ್ಲು ಕೈ ತಕೋರಿ, ಕೈಯಾಗ ಯಾವ್ದೇ ರೀತಿ ಉಗುರು ಜಾಸ್ತಿ ದೊಡ್ಡ ಇರಬಾರ್ದು. ಆ ರೀತಿ ಆದ್ಮೇಲೆ ಬಳ್ಳಿಗೆ ಸ್ವಲ್ಪ ಆಯಿಂಟ್ಮೆಂಟ್ ತೋರಿ, ಆ ಐಲಿಡ್ ಏನಿದೆ ಅದನ್ನ ತಳಗ್ ಮಾಡ್ಕೋರಿ. ಹೆಂಗ್ ಅಡಿಗೆ ಹಚ್ಕೊಂತೀವಿ ನೋಡ್ರಿ, ಆ ರೀತಿ ಕಣ್ಣಿನ ಒಳಗಡೆ ಭಾಗದಾಗ ಅದನ್ನ ಒಂದು ಅಕ್ಕಿ ಕಾಳಷ್ಟು ಸೈಜ್ ಎಷ್ಟು ಆಯಿಂಟ್ಮೆಂಟ್ ಒಳಗೆ ಹಚ್ಕೋರಿ. ಕಣ್ ಬಂದ್ ಮಾಡ್ಕೋರಿ 1-2 ನಿಮಿಷ. ಅದಾದ್ಮೇಲೆ ತಕ್ಕೋರಿ ರೆಗ್ಯುಲರ್ ಕೆಲಸ ಮಾಡ್ಕೋಬಹುದು. ಈ ರೀತಿ ನೀವು ಇದನ್ನ ಉಪಯೋಗ ಮಾಡಬಹುದು. ಎಷ್ಟು ದಿನ ಉಪಯೋಗಿಸ್ಬೇಕಂದ್ರೆ ನೋಡ್ರಿ, ನಿಮ್ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಯಾವ ಸಮಸ್ಯೆ ಸಂಬಂಧ ಕೊಟ್ರ, ಇದ್ರ ಜೊತೆ ಸಪೋರ್ಟಿವ್ ಮೆಡಿಕೇಶನ್ ಏನ್ ಕೊಟ್ರ ಅದ್ರ ಮೇಲೆ ಡಿಪೆಂಡ್ ಆಗುತ್ತಾ. ಅದಕ್ಕೆ ನಿಮ್ ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ಗೆ ಹಚ್ಕೊಳಕ್ ಹೇಳ್ಯಾರ ಅಷ್ಟು ದಿನ ಉಪಯೋಗ ಮಾಡಬಹುದ್ರಿ. ಇದ್ರಲ್ಲಿ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ನೋಡ್ರಿ, ಕೆಲವೊಂದಿಷ್ಟು ಜನಕ್ಕೆ ಇದನ್ನ ಹಚ್ಕೊಂಡಾದ್ಮೇಲೆ ಐ ಇರಿಟೇಷನ್ ಏನಿದೆ ಇನ್ನೂ ಜಾಸ್ತಿ ಆಗ್ಬೋದ್ರಿ. ಯಾರು ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ ಫ್ಲೋರೋಮಿಥೋಲೋನ್, ಅದರಲ್ಲಿ ನಿಮ್ಗೆ ಮೊದ್ಲು ಏನಾರ ಅಲರ್ಜಿಕ್ ರಿಯಾಕ್ಷನ್ ಆಗಿದೆ, ಇದನ್ನ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. 4 ವರ್ಷದಕಿನ್ನ ಸಣ್ಣ ಮಕ್ಕಳಿಗೆ ಇದನ್ನ ಹಚ್ಚಕ್ ಹೋಗ್ಬಿಡ್ರಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಫ್ಲೋರಿಸೋನ್ ಐ ಆಯಿಂಟ್ಮೆಂಟ್ ಬ್ರ್ಯಾಂಡ್ ಹೆಸರ್ರಿ. ಇದ್ರೊಳಗೆ ಮೇನ್ ಕಂಟೆಂಟ್ ಫ್ಲೋರೋಮಿಥೋಲೋನ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ದೆ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ತಮ್ಮ ಬೇರೆ ಬೇರೆ ಆಯಿಂಟ್ಮೆಂಟ್ ತಯಾರು ಮಾಡ್ತಿರ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಯಾವ್ದಪ್ಪ ಅಂದ್ರೆ ಈ ಫ್ಲೋ 0.1% ಐ ಆಯಿಂಟ್ಮೆಂಟ್. ಇದ್ರೊಳಗೂ ಸೇಮ್ ಕಂಟೆಂಟ್ ಸೇಮ್ ಆಕ್ಷನ್ ಇರ್ತೈತ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರ 121 ರೂಪಾಯಿದಾಗ 5 ಗ್ರಾಮ್ ಇದು ನಿಮ್ಗೆ ಫ್ಲೋರಿಸೋನ್ ಐ ಆಯಿಂಟ್ಮೆಂಟ್ ಸಿಗ್ತೈತ್ರಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರ ಇದನ್ನ ನೀವು ನಿಮ್ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ಅಲ್ಲ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿಗೆ ನಾ ಮುಂದೆ ಹಾಕೋ ಎಲ್ಲ ನಿಮ್ಗೆ ಮೆಡಿಸಿನ್ ರಿವ್ಯೂ ಪಟ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾವ್ರಿ. ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ಆದಷ್ಟು ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರದ್ದು ತಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.